ಈ ಎಲ್ಲ ಬೆಳವಣಿಗೆ ನಡುವೆ ಇದೀಗ ಮತ್ತೊಂದು ದೂರು ದಾಖಲಾಗಿದೆ. ಇವತ್ತು ಮತ್ತೋರ್ವ ದೂರುದಾರರು ಇದೇ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೋರ್ವ ದೂರುದಾರರಾದ ಪ್ರದೀಪ್ ಕುಮಾರ್ ಅವರು ಕೂಡ ಇಡಿ ಮುಂದೆ ಹೋಗಿದ್ದಾರೆ. ಅವರ ಆರೋಪ ಇಷ್ಟೇ, ಸಾಕ್ಷ್ಯ ನಾಶ ಮಾಡುವ ಪ್ರಯತ್ನ ಮಾಡಲಾಗ್ತಾ ಇದೆ. 14 ಸೈಟ್ ವಾಪಸ್ ಕೊಟ್ಟಿದ್ದು ಕೂಡ ಸಾಕ್ಷ್ಯ ನಾಶದ ಭಾಗ, ಗಮನ ವಹಿಸಿ ಅಂತ ಹೇಳಿ. ಬಟ್ ಈ ದೂರನ್ನ ಇಡಿ ಗಂಭೀರವಾಗಿ ಪರಿಗಣಿಸಿ ಕೈಗೆತ್ಕೊಳ್ಳುತ್ತೋ ಎಲ್ಲೋ ಮುಂದಿನ ವಿಚಾರ. ಆದರೆ ಈಗ ಆಲ್ರೆಡಿ ದಾಖಲಾಗಿರುವ ದೂರು, ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿರುವ ದೂರಿನ ಆಧಾರದ ಮೇಲೆ ಇಡಿ ಏನು ಪ್ರಕರಣವನ್ನು ಕೈಗೆತ್ಕೊಂಡಿದೆ, ಇದರಲ್ಲಿ ಸಿಕ್ಕಬೀಳ್ತಾರ ಸಿದ್ದರಾಮಯ್ಯನವರು ಅನ್ನೋದೇ ಸದ್ಯಕ್ಕಿರುವ ಪ್ರಶ್ನೆ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯ ಈಗ ಆಲ್ರೆಡಿ ಎಂಟ್ರಿ ಕೊಟ್ಟಿದೆ. ಸ್ನೇಹಮಯಿ ಕೃಷ್ಣ ಅವರನ್ನ ಇವತ್ತು ಲಿಟ್ರಲಿ ಅವರ್ಸ್ ಟುಗೆದರ್ ಗಂಟೆ ಗಟ್ಟಲೆ ವಿಚಾರಣೆಯನ್ನ ನಡೆಸಿದೆ. ಇಷ್ಟರಲ್ಲೇ ಸಿದ್ದರಾಮಯ್ಯನವ್ರಿಗೂ ನೋಟಿಸ್ ನೀಡೋ ಸಾಧ್ಯತೆ ಇದೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಆದರೆ ಇದೆಲ್ಲದಕ್ಕಿಂತ ಮೀರಿ ನಡೀತಿರುವ ಚರ್ಚೆ ತರ್ಕ ಅಂತಂದ್ರೆ, ಸಿದ್ದರಾಮಯ್ಯನವರನ್ನ ಬಲೆಗೆ ಬೀಳಿಸಲೇಬೇಕು ಅಂತ ಹೇಳಿ ನಿರ್ದೇಶನ ಪಡೆದಿದೆಯಾ ಇಡಿ? ವಿರೋಧ ಪಕ್ಷಗಳು ಅಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತಿರುವವರ ಗಂಭೀರ ಆರೋಪ ಅಂತಂದ್ರೆ, ಇಡಿ ರೀತಿಯ ಅನೇಕ ಕೇಂದ್ರ ತನಿಖಾ ಸಂಸ್ಥೆಗಳನ್ನ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ದುರುಪಯೋಗ ಪಡಿಸ್ಕೊಳ್ತಾ ಇದೆ. ಯಾವ್ಯಾವ ರಾಜ್ಯದಲ್ಲಿ ಬಿಜೆಪಿಯೇತರ ಸರ್ಕಾರಗಳಿದೆ ಅದನ್ನ ಅಸ್ಥಿರಗೊಳಿಸುವ ಅಸ್ತ್ರವಾಗಿ ತನಿಖಾ ಸಂಸ್ಥೆಗಳನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ, ಅದರಲ್ಲೂ ವಿಶೇಷವಾಗಿ ಚುನಾವಣೆ ಸಂದರ್ಭದಲ್ಲಿ. ಹಾಗಾದ್ರೆ ಚುನಾವಣೆಗೂ ಕೇಂದ್ರ ಬಿಜೆಪಿ ನೇತೃತ್ವದ ಸರ್ಕಾರಕ್ಕೂ ಈಗ ಮೂಡ ವಿಚಾರದಲ್ಲಿ ಇಡಿ ಎಂಟರ್ ಆಗಿರೋದಕ್ಕೂ ಸಂಬಂಧ ಇದೆಯಾ? ಇದೇ ಅನ್ನೋದಕ್ಕೆ ಪೂರಕವಾದ ಕೆಲ ಅಂಶಗಳನ್ನ ಮುಂದೆ ಹೇಳ್ತಾ ಹೋಗ್ತೀವಿ. ವಿಶೇಷವಾದ ಗಮನ ಕೊಟ್ಟು ಕೇಳಿಸ್ಕೊಳ್ತಾ ಹೋಗಿ. ಹೇಗೆ ನಿರ್ದೇಶನವನ್ನ ಪಡೆದಿರುವ ಸಾಧ್ಯತೆ ಇದೆ ಇಡಿ ಅನ್ನೋ ಅನುಮಾನ. ಹರಿಯಾಣದಲ್ಲಿ ಎಲೆಕ್ಷನ್ ನಡೀತಾ ಇದೆ. ಹರಿಯಾಣದ ಎಲೆಕ್ಷನ್ ಬಳಿಕ ಅಸಲಿ ಆಟ ಪ್ರಾರಂಭ ಆಗತ್ತೆ ಇಡಿದು ಅನ್ನೋ ಮಾತು, ಚರ್ಚೆ ರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಸುದ್ದಿಯನ್ನ ಹಾಗೆ ಅಟೆನ್ಷನ್ ಅನ್ನ ಪಡೆದುಕೊಳ್ತಾ ಇದೆ. ಯಾಕಂತಂದ್ರೆ ಮುಂದೆ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೆಯೋದಿದೆ. ಯಾವಾಗ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ನಡೆಯುತ್ತೋ, ಅದರಲ್ಲೂ ಕರ್ನಾಟಕದ ನೆರೆಹೊರೆಯ ರಾಜ್ಯಗಳಲ್ಲಿ ಚುನಾವಣೆ ನಡೆಯುತ್ತೋ, ಆಗೆಲ್ಲ ಇಲ್ಲಿನಿಂದ ಹಣ ಸಂದಾಯ ಆಗತ್ತೆ ಅನ್ನೋ ಗಂಭೀರ ಆರೋಪ ಇದೆ. ತೆಲಂಗಾಣ ಚುನಾವಣೆ ನಿಮಗೆ ಮತ್ತೊಂದು ಲಿಂಕ್ ಕೊಟ್ಟು ಹೇಳಬೇಕು ಅಂದರೆ, ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಅದರಲ್ಲಿ ಚಾರ್ಜ್ ಶೀಟ್ನಲ್ಲೇ ಮೆನ್ಷನ್ ಆಗೋಗಿದೆ. ಪಕ್ಕದ ರಾಜ್ಯಗಳ ಚುನಾವಣೆ, ಅದರಲ್ಲೂ ತೆಲಂಗಾಣ ಆಂಧ್ರದ ಚುನಾವಣೆಗಳಲ್ಲಿ ಕರ್ನಾಟಕದ ವಾಲ್ಮೀಕಿ ನಿಗಮದ ಹಣ ಬಳಕೆ ಅನ್ನೋ ಗಂಭೀರ ಆರೋಪ. ಈ ಆರೋಪ ಕೇವಲ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತಲ್ಲ. ಬಿಜೆಪಿ ಅನೇಕ ಚುನಾವಣೆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನ ಲೀಡರ್ಸ್ ಇಲ್ಲಿನ ಹಣವನ್ನ ಬೇರೆ ಬೇರೆ ರಾಜ್ಯದ ಇಲೆಕ್ಷನ್ ಫಂಡ್ಗಾಗಿ ಹೈಕಮಾಂಡ್ ನಾಯಕರಿಗೆ ರವಾನೆ ಮಾಡ್ತಾರೆ ಅನ್ನೋ ಆರೋಪವನ್ನ ಮಾಡ್ತಲೇ ಬಂದಿದೆ. ಇದು ನಿಜವೇ ಆಗಿದ್ದಲ್ಲಿ ಮಹಾರಾಷ್ಟ್ರ ಚುನಾವಣೆಗೂ ಕೂಡ ಇಲೆಕ್ಷನ್ ಫಂಡಿಂಗ್ ಕರ್ನಾಟಕದಿಂದ ಹೋಗಬಹುದಾ ಪ್ರಶ್ನೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಂಥದ್ದೊಂದು ಆರೋಪ ಬಿಜೆಪಿ ಮಾಡ್ತಾ ಇದೆ. ಇಂಥದ್ದೊಂದು ಆರೋಪವನ್ನ, ಅನುಮಾನವನ್ನ ಮನಸ್ಸಿನಲ್ಲೇ ಇಟ್ಕೊಂಡು ಇಡಿಯನ್ನ ಇಲ್ಲಿ ಪ್ರವೇಶ ಮಾಡುವಂತೆ ಮಾಡ್ತಾ ಇದೆಯಾ? ಮಹಾರಾಷ್ಟ್ರ ಎಲೆಕ್ಷನ್ ಮೇಲೆ ಕಣ್ಣಿಟ್ಟಿದೆ ಕೇಸರಿ ಸೇನೆ. ಮಹಾರಾಷ್ಟ್ರಕ್ಕೆ ಸಂಪನ್ಮೂಲ ನಮ್ಮ ರಾಜ್ಯದಿಂದ, ಕರ್ನಾಟಕದಿಂದ, ಕೈಪಾಳ್ಯದಿಂದ ಹರಿದು ಹೋಗದಂತೆ ಮುನ್ನೆಚ್ಚರಿಕೆಯನ್ನ ಇಡಲಾಗ್ತಿದೆಯಾ? ಹೇಗೆ? ಇಡಿ ಆಗಮನಕ್ಕೂ ಮುನ್ನವೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಆಪ್ತರಿಗೆ ಢವಢವ ಶುರುವಾಗಿದೆ. ಇಡಿ ಎಂಟರ್ ಆಯಿತು ಅಂದರೆ ನೇರವಾಗಿ ಆಸ್ತಿ ಮುಟ್ಟುಗೋಲು, ಬೇರೆ ಏನೂ ಅಲ್ಲ, ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಪ್ರಾವಿಷನ್ ಕೂಡ, ಅವಕಾಶಗಳು ಕೂಡ ಜಾರಿ ನಿರ್ದೇಶನಾಲಯಕ್ಕೆ ಇದ್ದೇ ಇದೆ. ಒಂದ್ಸತಿ ಆಸ್ತಿ ಸೀಸ್ ಆಯಿತು ಅಂತಂದರೆ ಇಡಿ ಅರೆಸ್ಟ್ ಮಾಡಲೇಬೇಕು ಅಂತಿಲ್ಲ. ಕೇವಲ ಈ ವಿಚಾರಣೆಗೆ ಕರ್ಕೊಂಡು ಬಂದು ಹೋಗಿ ಆ ಮಾಡುವ ಪ್ರಾಸೆಸ್ ಇದೆಯಲ್ಲ, ಇದೇ ಒಬ್ಬ ವ್ಯಕ್ತಿಯನ್ನ ಹೈರಾಣ ಮಾಡಿಬಿಡುತ್ತೆ ಅನ್ನೋದಕ್ಕೆ ಹಿಂದೆ ಅನೇಕ ಪ್ರಕರಣಗಳು ಉದಾಹರಣೆಯಾಗಿ ನಿಲ್ತಾ ಇದೆ. ಹೀಗಾಗಿ ಇನ್ ಕೇಸ್ ಏನಾದರೂ ಇಡಿ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನ್ನ ತನಿಖೆಯನ್ನು ಚುರುಕುಗೊಳಿಸಿದ್ರೆ ಕೇವಲ ಸಿದ್ದರಾಮಯ್ಯನವರು ಮಾತ್ರವಲ್ಲ, ಅವರ ಅಕ್ಕಪಕ್ಕದ ಆಪ್ತರ ಮೇಲೂ ಕೂಡ ಇಡಿಯ ನೆರಳು ಬೀಳುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯನವರ ಆಪ್ತರ ಆಸ್ತಿಗಳ ಮೇಲೂ ಕೂಡ ಇಡಿ ಕಣ್ಣಿಡುವ ಸಾಧ್ಯತೆ ಇದೆ. ಇದೇ ವಿಚಾರಕ್ಕೆ ಢವಢವ. ಸಚಿವರ ಮನೆ, ಕಚೇರಿ ಇದೆಲ್ಲದರ ಮೇಲೆ ದಾಳಿ ಮಾಡಲಿಕ್ಕೆ ಸಜ್ಜಾಗಿದೆಯಾ ಇಡಿ? ಇಂಥದ್ದೊಂದು ಸೂಚನೆ ಕಾಂಗ್ರೆಸ್ ಪಾಳ್ಯದವರಿಗೆ ಸಿಕ್ಕಿದೆಯಾ? ಅನುಮಾನ ದಟ್ಟವಾಗ್ತಾ ಇದೆ. ಸಿದ್ದರಾಮಯ್ಯನವರ ಆಪ್ತ ಸಚಿವರಿಗೂ ಕೂಡ ಇದೀಗ ರೇಟ್ ಟೆನ್ಷನ್ ಶುರುವಾಗಿದೆ.
ಅದರಲ್ಲೂ ನೇರವಾಗಿ ಬೈರತಿ ಸುರೇಶ್ ಇವತ್ತು ನೋಟಿಸ್ ಬಂತು ಅಂತಾಯಿತು. ಬೈರತಿ ಸುರೇಶ್ ಅವರು ಇಲ್ಲ ಬಂದಿಲ್ಲ ಅಂತಂದ್ರು. ಬೈರತಿ ಸುರೇಶ್ ಅವ್ರಿಗಂತೂ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಬೇಕು ಅಂತಂದ್ರೆ ಒಂದು ಎನ್ಕ್ವೈರಿ ಶತಸಿದ್ಧ. ಯಾಕಂತಂದ್ರೆ ಹೇಳಿ ಕೇಳಿ ಇವರು ಬೈರತಿ ಸುರೇಶ್ ಅವರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್, ಇವರ ಅಡಿಯಲ್ಲೇನೆ ಮೂಡಾ. ಹೀಗಾಗಿ ಏನೇ ವಿಚಾರಣೆ ಆಗಬೇಕು ಅಂತಂದ್ರೂ ಕೂಡ ಬೈರತಿ ಸುರೇಶ್ ಅವರ ಹೇಳಿಕೆ ಕೂಡ ಬೇಕಾಗತ್ತೆ. ಹೀಗಾಗಿ ಇವತ್ತೋ ನಾಳೆ ಬೈರತಿ ಸುರೇಶ್ ಅವ್ರಿಗೂ ಕೂಡ ನೋಟಿಸ್ ಕೈ ತಲುಪಿ ವಿಚಾರಣೆಗೆ ಹಾಜರಾಗೋ ಅನಿವಾರ್ಯತೆ ಇದ್ದೇ ಇದೆ. ಗ್ರಹಚಾರ ಕೆಟ್ಟಿದೆ ಅಂತಂದ್ರೆ ಇಡಿಯ ಇಕ್ಕಳದಲ್ಲಿ ಬೈರತಿ ಸುರೇಶ್ ಅವರು ಸಿಲುಕಿದ್ರೂ ಕೂಡ ಅಚ್ಚರಿ ಇಲ್ಲ. ಕೇವಲ ಬೈರತಿ ಸುರೇಶ್ ಒಬ್ಬರೇನಾ, ಮಹದೇವಪ್ಪ ಅವರು, ಜಮೀರ್, ಹೀಗೆ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಅನೇಕ ಸಚಿವರ ಮೂಡ್ ಆಫ್ ಮಾಡುವ ಸಾಧ್ಯತೆ ಇದೆ ಜಾರಿ ನಿರ್ದೇಶನಾಲಯ. ಇದರ ಜೊತೆಗೆ ಮೂಡಾ ಅಧ್ಯಕ್ಷ ಮರಿಗೌಡರು, ಹಿಂದಿನ ಮೂಡಾ ಆಯುಕ್ತರು, ಸಾಲು ಅಧಿಕಾರಿಗಳ ಹೆಸರು ಕೂಡ ಈಗ ಆಲ್ರೆಡಿ ದೂರಿನಲ್ಲಿ ದಾಖಲಾಗಿದೆ. ಹಾಗೆ ಸಿದ್ದರಾಮಯ್ಯನವರ ಪತ್ನಿಯ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ, ಆಬ್ವಿಯಸ್ಲಿ ಅವ್ರಿಗೂ ಕೂಡ ಇಡಿ ಆತಂಕ. ಸೈಟನ್ನು ಖರೀದಿ ಮಾಡಿ ಮೂಲ ಮಾಲೀಕರಿಂದ ಅಲ್ಲಿ ನೋಟಿಫೈ ಇತ್ಯಾದಿ ರಗಳೆ ನಿಮಗೆಲ್ಲ ಗೊತ್ತಿದೆ. ಈಗ ಆಲ್ರೆಡಿ ಕೋರ್ಟ್ನಲ್ಲೂ ಕೂಡ ವಿಚಾರಣೆ ಎಲ್ಲ ನಡೆದು ಹೋಗಿದೆ. ಮಲ್ಲಿಕಾರ್ಜುನ ಸ್ವಾಮಿ ಅವರು ಸೈಟನ್ನು ಖರೀದಿ ಮಾಡಿ ಅರಿಶಿಣ ಕುಂಕುಮದ ಭಾಗವಾಗಿ ಪಾರ್ವತಮ್ಮನವರಿಗೆ ನೀಡಿದ್ರು ಅನ್ನೋ ವಿಚಾರ. ಹೀಗಾಗಿ ಮಲ್ಲಿಕಾರ್ಜುನ ಸ್ವಾಮಿ ಅವರ ಹೆಸರು ಕೂಡ ಇಡಿ ಲಿಸ್ಟ್ನಲ್ಲಿ ಸೇರ್ಪಡೆಯಾಗೋ ಆತಂಕ ಇದ್ದೇ ಇದೆ. ಇಷ್ಟು ದಿನಗಳ ಕಾಲ ಇವತ್ತೂ ಕೂಡ ಇನ್ಫ್ಯಾಕ್ಟ್ ದಸರಾ ವೇದಿಕೆಯಲ್ಲಿ ಐ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲೇ ಸಿದ್ದರಾಮಯ್ಯನವರು ಅಬ್ಬರಿಸುತ್ತಾ ಬಂದಿದ್ದಾರೆ. ಆದರೂ ಸಿದ್ದರಾಮಯ್ಯನವರಿಗೂ ಕೂಡ ಇಡಿ ಸಂಕಷ್ಟವನ್ನ ತಂದೊಡ್ಡುವಂತಹ ಸಾಧ್ಯತೆಗಳಿರುವ ಅನೇಕ ಅಂಶಗಳು ಈ ಮೂಡಾ ಪ್ರಕರಣದಲ್ಲಿ ಇದ್ದೇ ಇದೆ. ಹಾಗಾಗಿಯೇ ಸಿದ್ದರಾಮಯ್ಯನವರು ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಿದ್ದಾರೆ ಅನ್ನೋದಕ್ಕೆ ಪೂರಕವಾಗಿರುವ ಹೇಳಿಕೆಗಳು, ನಡವಳಿಕೆಗಳು ನೀವು ಗಮನಿಸ್ತಾ ಇದ್ದೇವೆ. ಯಾವಾಗ ಮೂಡಾ ವಿಚಾರ ಮುನ್ನೆಲೆಗೆ ಬಂತೋ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡಿ ಅಂತ ವಿರೋಧ ಪಕ್ಷಗಳು ಒತ್ತಡ ಹಾಕೋದನ್ನ ದಿನೇ ಹೆಚ್ಚು ಮಾಡ್ತಲೇ ಸಾಕ್ತಾ ಇದೆ. ಇದರ ನಡುವೆ ರಾಜಕೀಯ ಪಡಸಾಲೆಯಲ್ಲೂ ಕೂಡ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಬೇರೆಯವರು ಸ್ಥಾಪನೆಯಾಗುವ ಸಮಯ ಹತ್ತಿರ ಬಂತ ಅನ್ನೋದಕ್ಕೆ ಪೂರಕವಾದ ಕೆಲ ಚಟುವಟಿಕೆಗಳು, ಅದರಲ್ಲೂ ಕಾಂಗ್ರೆಸ್ ಪಾಳೆಯದ ಒಳಗೇನೆ. ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಮುಂದೆನೆ ಕಾಂಗ್ರೆಸ್ನ ಅನೇಕ ನಾಯಕರು ನಾನು ಕೂಡ ಅರ್ಹ ಅಭ್ಯರ್ಥಿ ಅನ್ನೋದನ್ನ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಆದರೆ ಇವತ್ತು ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾಗೆ ಚಾಲನೆ ಸಿದ್ದರಾಮಯ್ಯನವರೇ ಚಾಲನೆ ನೀಡಿದ್ರು. ಚಾಲನೆ ನೀಡಿ ಆ ವೇದಿಕೆಯಲ್ಲಿ ಮಾತನಾಡೋ ಸಂದರ್ಭದಲ್ಲಿ ವಿರೋಧಿಗಳ ಹಾಗೆ ತಮ್ಮದೇ ಪಕ್ಷದ ಒಳಗಡೆ ಕೂತು ಮುಖ್ಯಮಂತ್ರಿ ಕುರ್ಚಿಯ ಕನಸು ಕಾಣ್ತಾ ಇರುವವರಿಗೆ ಖಡಕ್ ಸೂಚನೆ, ಸಂದೇಶ ಎರಡನ್ನೂ ಕೂಡ ರವಾನೆ ಮಾಡೋ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡಿದ್ರು. ಇನ್ನೇನು ಕೆಳಗಿಳ್ದೇ ಬಿಡ್ತಾರೆ, ಕೆಳಗಿಳಿಲೇಬೇಕು ಅಂತ ಹೇಳ್ತಿದ್ದವರಿಗೆ ಮುಂದಿನ 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದೇನೆ, ಹಿಂದಿನ ರೆಕಾರ್ಡನ್ನ ಬ್ರೇಕ್ ಮಾಡುವವನಿದ್ದೇನೆ ಅಂತ ಹೇಳುವ ಮೂಲಕ ಮಾತಿನ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಪೂರ್ಣಾವಧಿ ಸಿಎಂ ಆಗಿರ್ತೇನೆ ಅಂತ ಹೇಳಿ ಸವಾಲ್ ರೀತಿಯ ಪ್ರತ್ಯುತ್ತರವನ್ನ ನೀಡಿದ್ದಾರೆ. ರಾಜಕೀಯ ವಿರೋಧಿಗಳಿಗೆ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ದಸರಾ ವೇದಿಕೆ, ಸಿದ್ದರಾಮಯ್ಯನವರ 5 ವರ್ಷದ ಭರವಸೆಯ ಮಾತುಗಳು, ಈ ಕುರಿತಾದ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಮೈಸೂರು ಪೇಟ ಬೇಡ, ಸಿಎಂ ಪಟ್ಟ ಬೇಕು. ಮುಂದೆ 5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ. ಸಿದ್ದರಾಮಯ್ಯ ಯಾರಿಗೆ ಗೊತ್ತಿಲ್ಲ ಹೇಳಿ, ವರ್ಣರಂಜಿತ ವ್ಯಕ್ತಿತ್ವ, ದೊಡ್ಡ ಸಾಧಕ, ಸಣ್ಣ ಪುಟ್ಟ ವಿವಾದಗಳ ಮೂಲಕವೂ ಸುದ್ದಿ ಮಾಡಿದ ನಾಯಕ ಅಂತ ಸಿದ್ದು ಇವತ್ತು ಕೂಡ ಸದ್ದು ಮಾಡಿದ್ರು. ದಸರಾ ಉದ್ಘಾಟನೆಗೆ ಬಂದ ಲೋಕಲ್ ಹೈದ ಮೈಸೂರು ಪೇಟ ಧರಿಸಿಕೊಳ್ಳಲು ನಿರಾಕರಿಸಿದ್ರು. ಹಾರ ತುರಾಯಿಗೆ ಕೊರಳೊಡ್ಡಿದ ಸಿದ್ದರಾಮಯ್ಯ. ಪೇಟ ಹಾಕುವಾಗ ಬೇಡ ಎಂದ ಮುಖ್ಯಮಂತ್ರಿ ಹಾರ ಶಾಲು ಹಾಕಿಸಿಕೊಂಡು ಸನ್ಮಾನ ಸ್ವೀಕಾರ ಮಾಡಿದ್ರು. ಚಾಮುಂಡೇಶ್ವರಿ ಮೂರ್ತಿ ಪಡೆದು ಧನ್ಯರಾದ್ರು. ಮತ್ತೊಮ್ಮೆ ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ. 5 ವರ್ಷಗಳ ಕಾಲ ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಿಂದೇನೂ ನಾನು ಮುಖ್ಯಮಂತ್ರಿ ಆಗಿರುವಾಗ 5 ವರ್ಷಗಳ ಕಾಲ
ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ದೇವರಾಜ ಅರಸರವ್ರನ್ನ ಬಿಟ್ಟರೆ 5 ವರ್ಷಗಳ ಪೂರ್ಣಾವಧಿಯನ್ನು ಪೂರೈಸಿದಂಥ ಮುಖ್ಯಮಂತ್ರಿ ಯಾರು ಇದ್ದರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥ ಮಾತು. ನನ್ನ ಮೇಲೆ ಚಾಮುಂಡೇಶ್ವರಿ ಕೃಪೆ ಇದೆ. ಈಗಲೂ ಕೂಡ ಎಷ್ಟೇ ತೊಡಕುಗಳು ಬಂದರೂ ಕೂಡ, ಕಷ್ಟಗಳು ಬಂದರೂ ಕೂಡ ಚಾಮುಂಡೇಶ್ವರಿಯವರ ಕೃಪಾ ಆಶೀರ್ವಾದ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಜನರ ಆಶೀರ್ವಾದ ಇದ್ರೆ ಏನೂ ಆಗಲ್ಲ. ಸತ್ಯಕ್ಕೆ ಯಾವಾಗಲೂ ಜಯ ದೊರೀತದೆ. ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ನಿಮ್ಮೆಲ್ಲರ ಆಶೀರ್ವಾದ, ಈ ರಾಜ್ಯದ ಜನರ ಆಶೀರ್ವಾದ ಈ ಸರ್ಕಾರದ ಮೇಲೆ, ಸಿದ್ದರಾಮಯ್ಯನ ಮೇಲೆ ಇರೋವರೆಗೆ ಯಾರು ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಗೆಯಲ್ಲಿ ಕಪ್ಪು ಚುಕ್ಕೆ ಎಲ್ಲಿ ಹುಡುಕೋದು? ಸಿಎಂ ಸಿದ್ದರಾಮಯ್ಯರನ್ನ ಕಾಗೆಗೆ ಹೋಲಿಸಿದ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಕಾಗೆಗೆ ಹೋಲಿಸಿದ್ದಾರೆ. ಕೂಪದಲ್ಲಿ ಮುಳುಗಿ ಹೋಗಿದ್ದಾರೆ. ಕಪ್ಪು ಚುಕ್ಕೆ ತೋರಿಸಿ ಅಂತಿದ್ರಲ್ಲ, ಎಲ್ಲಿ ಕಾಗೆಯಲ್ಲಿ ಕಪ್ಪು ಚುಕ್ಕೆ ಹುಡುಕೋದು? ಕಾಗೆನೆ ಆಗಿ ಕುಳಿತಿದ್ದೀರಿ ನೀವು, ಮತ್ತೆ ನಿಮ್ಮಲ್ಲಿ ಕಪ್ಪು ಚುಕ್ಕೆಯಲ್ಲಿ ಹುಡುಕೋದು ಯಾರು? ಆ ಕಾರಣದಿಂದ ರಾಜೀನಾಮೆ ಒಂದೇ ಮಾರ್ಗದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಭ್ರಷ್ಟಾಚಾರದಿಂದ ತುಂಬಿರ್ತಕ್ಕಂಥ ಪಕ್ಷ. ಸ್ನೇಹಮಯಿ ಕೃಷ್ಣಗೆ ವಿಚಾರಣೆ ಬಿಸಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರು ದಾಖಲಿಸಿರುವ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣಗೆ ಇಡಿ ಸಮನ್ಸ್ ಜಾರಿ ಮಾಡಿತ್ತು. ಆದ್ರಿಂದ ವಿಚಾರಣೆಗೆ ಹಾಜರಾಗಿ ಮಾಹಿತಿ ನೀಡಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.